ಇಷ್ಟು ದಿನ ನೀವು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳಿಗೆ ಐಪ್ ಮಾಡ್ತಾ ಬಂದಿರ್ತೀರಾ. ಐಪ್ ಮಾಡೋರಿಗೆ ಇವಾಗ ಒಂದು ಆಪ್ಷನ್ ಕೊಡ್ತಾ ಇದ್ದಾರೆ. ಇದರಿಂದ ನೀವು ಇನ್ನೂ ಖುಷಿ ಆಯ್ತೀರಾ. ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಯೂಟ್ಯೂಬಲ್ಲಿ ಇವತ್ತು 2 ಅಪ್ಡೇಟ್ಸ್ಗಳು ಬಂದಿದೆ ಈ ವಾರ. ಅದೇನು ಅಪ್ಡೇಟ್ಸ್ಗಳು ನೋಡೋಣ. ನೋಡೋದಕ್ಕಿಂತ ಮುಂಚೆ ಗೈಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನಮ್ಮ ಚಾನಲ್ನ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯೂಟ್ಯೂಬಲ್ಲಿ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಬಂದು ಐಪ್ ಮೇಲೆ. ಈಗ ಯೂಟ್ಯೂಬಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಯಾವುದೇ ವೀಡಿಯೋಗೆ ಬೇಕಾದ್ರೂ ಕೂಡ ನೀವು ಐಪ್ ಮಾಡ್ಬೋದು. ನೀವು ಯಾವ ವೀಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ ಆ ಕಮೆಂಟ್ ಬಾಕ್ಸಲ್ಲಿ ಐಪ್ ಅಂತ ಇರುತ್ತೆ. ಅಲ್ಲಿ ನೀವು ಐಪ್ ಅಂತ ಮಾಡ್ತು ಅಂತಂದರೆ ನೀವು ವಾರಕ್ಕೆ ನೀವು 3 ಸಲ ಐಪ್ ಮಾಡ್ಬೋದು ಯೂಟ್ಯೂಬರ್ಸ್ಗಳಿಗೆ. ಸೊ ನೀವು ಐಪ್ ಮಾಡಿದ್ರೆ ಆ ಒಂದು ವೀಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ, ಟ್ರೆಂಡಿಂಗಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳಿಗೆ ನೀವು ಐಪ್ ಮಾಡ್ತಾಯಿದ್ರಿ ಇಷ್ಟು ದಿನ. ಈಗ ಈ ಒಂದು ಐಪ್ ಮಾಡಿದ ಮೇಲೆ ನೀವು ಯಾರಿಗೆ ನೀವು ಐಪ್ ಮಾಡ್ತೀರಾ ಅದನ್ನು ನೀವು ಶೇರ್ ಮಾಡ್ಬೋದು ನಿಮ್ಮ ಒಂದು ಚಾನಲ್ ಒಳಗಡೆ. ಅಂದರೆ ನೀವು ಅದನ್ನು ಶೇರ್ ಮಾಡಿ, ಸೊ ನೀವು ನಾನು ಇವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಒಳ್ಳೆಯ ಯೂಟ್ಯೂಬರ್ ಅನ್ನೋ ಥರವಂಥ ಒಂದು ಪೋಸ್ಟನ್ನು ನೀವು ಮಾಡ್ಬೋದು. ಮುಂಚೆ ಇದು ಮಾಡೋಕ್ಕಾಗ್ತಿರಲ್ಲ, ಇವಾಗ ಈ ಒಂದು ಆಪ್ಷನ್ ಬಂದಿದೆ ಎಲ್ಲ ಯೂಟ್ಯೂಬರ್ಸ್ಗಳಿಗೂ, ವ್ಯೂವರ್ಸ್ಗಳಿಗೆ, ನೋಡೋರಿಗೆ ನಿಮ್ಮ ಚಾನಲ್ ಒಳಗಡೆ ನೀವು ಈ ಥರ ಮಾಡ್ಬೋದು. ಇದು ಫಸ್ಟ್ ಅಪ್ಡೇಟ್ ಬಂದಿರುವಂಥದ್ದು ಐಪ್ ಮಾಡ್ತಾ ಇರೋರಿಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಒಂದು ಅಪ್ಡೇಟ್ ಬಂದು ಮೆಂಬರ್ಸ್ ಅಪ್ಡೇಟ್ ಬಂದಿದೆ. ಸೊ ಅದೇನಪ್ಪ ಅಂತಂದರೆ, ಈಗ ನೀವು ನನ್ನ ಒಂದು ಚಾನಲ್ನ ತೆಗೆದು ತೆಗೆದಾಗ ನೀವು ಅಲ್ಲಿ ನಿಮಗೆ ವೀಡಿಯೋಸ್ ಅಂತ ಬರುತ್ತೆ. ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ ನಿಮ್ಗೆ ಏನು ಆಪ್ಷನ್ ಬರ್ತಿತ್ತು ಅಂತಂದರೆ ಪಾಪ್ಯುಲರು ಮತ್ತು ಓಲ್ಡೆಸ್ಟ್ ವೀಡಿಯೋ, ಇದು ನಿಮಗೆ ತೋರಿಸ್ತಾ ಇತ್ತು. ಈಗ ಇಲ್ಲಿ ಇನ್ನೊಂದು ಹೊಸ ಆಪ್ಷನ್ಸ್ಗಳು ಬರುತ್ತೆ, 2 ಆಪ್ಷನ್ಸ್ಗಳು. ಅದೇನಪ್ಪ ಅಂತಂದರೆ ಮೆಂಬರ್ಸ್ ಓನ್ಲಿ ಮತ್ತು ಪಬ್ಲಿಕ್ ಅಂತ. ನೀವು ಮೆಂಬರ್ಸ್ ಓನ್ಲಿ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನನ್ನ ಚಾನಲ್ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಜಾಯಿನ್ ಮೇಲೆ ಕ್ಲಿಕ್ನ ಮಾಡಿ ಮೆಂಬರ್ಶಿಪ್ ತೊಗೊಳ್ಬೋದು ನೀವು. ನನ್ನ ಸಬ್ಸ್ಕ್ರೈಬ್ ಪಕ್ಕ ಇದೆ ಜಾಯಿನ್ ಬಟನು. ಆ ಮೆಂಬರ್ಶಿಪ್ ತೊಗೊಂಡ್ರೆ ನೀವು ನನ್ನ ಚಾನಲ್ ಮೆಂಬರ್ ಆಗ್ತೀರಾ. ನಾನು ಮೆಂಬರ್ಸ್ಗೋಸ್ಕರನೇ ಅಂತಲೇ ಕೆಲವೊಂದಷ್ಟು ವೀಡಿಯೋಸ್ಗಳು ಮಾಡ್ತೀನಿ. ಅದನ್ನು ಮೆಂಬರ್ಸ್ ಮಾತ್ರ ನೋಡೋದಕ್ಕೆ ಸಾಧ್ಯ, ಸಬ್ಸ್ಕ್ರೈಬರ್ಸ್ ನೋಡೋಕ್ಕಾಗಲ್ಲ. ಈಗ ನೀವು ಇಲ್ಲಿ ಮೆಂಬರ್ಸ್ ಒಂದಿನ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ, ಸೊ ನಿಮ್ಗಲ್ಲಿ ಮೆಂಬರ್ಸ್ ಓನ್ಲಿ ವೀಡಿಯೋಸ್ಗಳು ನಿಮಗೆ ತೋರಿಸುತ್ತೆ. ಆ ಚಾನಲ್ ಏನೇನು ಅಪ್ಲೋಡ್ ಆಗಿದೆ ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಅದು. ಮತ್ತು ಪಬ್ಲಿಕ್ ಅಂತ ಇದೆ, ಪಬ್ಲಿಕ್ ಕೊಡ್ತು ಅಂತಂದರೆ ಎಲ್ಲ ವೀಡಿಯೋಸು ಸಬ್ಸ್ಕ್ರೈಬರ್ಸು ವಿತ್ ಮೆಂಬರ್ಸ್ ಇರೋರಿಗೆ ಸೊ ಆ ಆಪ್ಷನ್ನು ಕೂಡ ತೋರಿಸುತ್ತೆ. ಸೊ ಇದೊಂದು ಹೊಸ ಆಪ್ಷನ್ ಆ್ಯಡ್ ಮಾಡಿದ್ದಾರೆ ಎಲ್ಲರ ಒಂದು ಯೂಟ್ಯೂಬ್ ಹೋಮ್ ಪೇಜಲ್ಲಿ. ಸೊ ಇದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಇವೆರಡು ಹೊಸ ಅಪ್ಡೇಟ್ಸ್ಗಳು ಈ ವಾರ ಬಂದಿರುವಂಥದ್ದು. ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಗೈಸ್.